ಮನೆ ನಿರ್ಮಾಣವೆಂದರೆ ಬರೀ ಇಟ್ಟಂಗಿ, ಉಸುಕು, ಸಿಮೆಂಟ್, ಕಟ್ಟಿಗೆ ಹಾಗೂ ಕಬ್ಬಿಣದಿಂದ ಮಾತ್ರ ಎಂಬುದು ಸಾಮಾನ್ಯ ತಿಳುವಳಿಕೆ. ಆದರೆ ಈ ವಸ್ತುಗಳನ್ನು ಹೊರತುಪಡಿಸಿ ಹೊಸ ತಂತ್ರಜ್ಞಾನ, ಕಡಿಮೆ ವೆಚ್ಚ ಹಾಗೂ ಪರಿಸರ ಸ್ನೇಹಿಯಾಗಿ ತಮ್ಮ ಕನಸಿನ ಮನೆಯನ್ನ ಅದ್ಭುತವಾಗಿ ನಿರ್ಮಿಸಿಕೊಳ್ಳಬಹುದೆಂಬುದನ್ನು ಬಿಲ್ಡ್ ಎಕ್ಸ್ಪೋ ತೋರಿಸಿಕೊಟ್ಟಿದೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಇಲ್ಲಿಯ ಕರ್ನಾಟಕ ವಿಜ್ಞಾನ ಕಾಲೇಜಿನ ಆವರಣದಲ್ಲಿ ಟರ್ಬೋ ಸ್ಟೀಲ್ ಸಹಕಾರದಲ್ಲಿ 3 ದಿನಗಳ ಕಾಲ ಆಯೋಜಿಸಿದ ಬಿಲ್ಡ್ ಎಕ್ಸ್ಪೋಗೆ ಅತ್ಯದ್ಭುತ ಸ್ಪಂದನೆ ದೊರಕಿದ್ದು ಅಭೂತಪೂರ್ವ ಯಶಸ್ಸು ತಂದುಕೊಟ್ಟಿದೆ. ಎಕ್ಸ್ಪೋದಲ್ಲಿ 66 ಮಳಿಗೆಗಳಿದ್ದು ಮೊದಲ ದಿನ ಸುಮಾರು 2,000 ಜನರ ಭೇಟಿಯಾದರೆ ಎರಡನೇ ದಿನ 8,000 ಹಾಗೂ ಕೊನೆ ದಿನ ಬರೋಬ್ಬರಿ 12,000 ಜನರು ಭೇಟಿ ನೀಡಿ ಎಕ್ಸ್ಪೋ ಸದುಪಯೋಗ ಪಡಿಸಿಕೊಂಡರು. ಬರೀ ಎಂಜಿನಿಯರ್ ಮಾತ್ರವಲ್ಲದೆ ಮನೆ ನಿರ್ಮಾಣ ಗುತ್ತಿಗೆದಾರರು, ಕಟ್ಟಡ ಕ್ಷೇತ್ರದ ವೃತ್ತಿಪರರು ಇದ್ದರು. ಬರೀ ಹೊಸ ಮನೆ ನಿರ್ಮಾಣ ಮಾಡುತ್ತಿರುವವರು ಮಾತ್ರವಲ್ಲದೆ ಮನೆ ನಿರ್ಮಾಣ ಮಾಡಬೇಕೆನ್ನುವವರು ಹಾಗೂ ಮನೆಗಳ ನವೀಕರಣ ಮಾಡುತ್ತಿರುವವರ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಮೊದಲ ದಿನ ಹೆಚ್ಚು ಆಕರ್ಷಣೆಗೊಂಡಿದ್ದು ಲ್ಯಾಂಡ್ ಸ್ಕೇಪಿಂಗ್. ಮನೆಗಳಲ್ಲಿ ಉದ್ಯಾನವನ ಮಾಡಬೇಕೆನ್ನುವವರಿಗೆ ಇಕೋ ವಿಲೇಜ್ ನಿರ್ಮಿಸಿದ ಮಾದರಿ ಗಮನ ಸೆಳೆಯಿತು. ಇನ್ನು ಮಣ್ಣಿನ ಇಟ್ಟಂಗಿಗಳ ಬದಲು ಕಡಿಮೆ ತೂಕದ ಇಟ್ಟಂಗಿಗಳು, ಜಿಪಾನ್ಸ್ ಬಳಸಿ ಸಿಮೆಂಟ್, ಮರಳು ಇಲ್ಲದೆ ಗೋಡೆ ನಿರ್ಮಾಣದ ತಾಂತ್ರಿಕತೆ, ಕಟ್ಟಿಗೆ ಬಳಕೆ ಇಲ್ಲದೆ ಸ್ಟೀಲ್ ಡೋರ್ಸ್, ಕಿಟಕಿ ಹಾಗೂ ಸ್ಟೇರ್ಕೇಸ್ ಹಾಗೂ ಗೃಹ ಬಳಕೆಯ ವಸ್ತುಗಳು ಗ್ರಾಹಕರ ಗಮನ ಸೆಳೆದವು. ದಿನದಿಂದ ದಿನಕ್ಕೆ ಕಟ್ಟಡ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿವೆ. ಹೊಸ ತಂತ್ರಜ್ಞಾನಗಳು ಬರುತ್ತಿದ್ದು ಮನೆ ನಿರ್ಮಾಣ ಎಷ್ಟು ಕಷ್ಟವೋ ಅಷ್ಟೇ ಸರಳ ಕೂಡ ಆಗ್ತಿದೆ. ಆದರೆ ಮನೆ ನಿರ್ಮಾಣ ಮಾಡುವವರು ಸರಿಯಾದ ಇಂಜಿನಿಯರಿಂಗ್ ಮಾರ್ಗದರ್ಶನ ಪಡೆಯಬೇಕಿಷ್ಟಿದೆ. ಇನ್ನು ಬಿಲ್ಡ್ ಎಕ್ಸ್ಪೋ ಬರೀ ವಸ್ತುಗಳ ಪ್ರದರ್ಶನ ಮಾತ್ರವಲ್ಲದೆ ಮನೆ ನಿರ್ಮಿಸುವವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿತು. ವೃತ್ತಿಪರರಿಗೆ ಹೊಸ ಪೀಳಿಗೆ ಎಂಜಿನಿಯರ್ಗಳಲ್ಲಿ ಇರುವ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗೋಪಾಯಗಳನ್ನು ಈ ಎಕ್ಸ್ಪೋ ನೀಡಿದೆ. ಒಟ್ಟಾರೆಯಾಗಿ ಈ ಕಾರ್ಯಕ್ಕೆ ಟರ್ಬೋ ಸ್ಟೀಲ್ ತುಂಬಾ ಸಹಕಾರ ನೀಡಿದೆ. ಮಳೆಗೆ ಹಾಕಿದ ಉತ್ಪಾದಕರು ಹಾಗೂ ಎಕ್ಸ್ಪೋಗೆ ಭೇಟಿ ನೀಡಿದ ಸಾವಿರಾರು ಜನರಿಗೆ ಧನ್ಯವಾದಗಳು ಎಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಅಧ್ಯಕ್ಷರಾದ ಸುನಿಲ್ ಬಾಗೇವಾಡಿ ಹಾಗೂ ಉಪಾಧ್ಯಕ್ಷ ಅರುಣ್ ಶೀಲ್ವಂತ್ ಹೇಳುತ್ತಾರೆ. ನಮ್ಗೆ ಮೇಲೆ ಹೇಳ್ತಾರೆ, ನೀವು ವರ್ಷಕ್ಕೊಮ್ಮೆ ಮಾಡ್ರಿ ಅಂತ, ಬಟ್ ಇಟ್ ಟೇಕ್ಸ್ ಮೋರ್ ಟೈಮ್, ಬಹಳ ಕೆಲಸ ಆಗುತ್ತೆ. ಸೊ ಹೀಗಾಗಿ ನಾವು ಒಂದು ಜನಕ್ಕಾಗಲಿ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ನಾಲೆಜ್ ಅಪ್ಲಿಟೇಷನ್ ಮತ್ತು ಮಾರ್ಕೆಟಲ್ಲಿ ಏನು ಹೊಸ ಹೊಸ ಮೆಟೀರಿಯಲ್ ಬಂದವು ಇದ್ರ ಬಗ್ಗೆ ತಿಳುವಳಿಕೆ ಸಲುವಾಗಿ ನಾವು ಇದರಿಂದ ಬರ್ತಾ ಹೇಗಾಗಿದೆ ಅಂದ್ರೆ ಈ ಒಂದು 2 ತಿಂಗಳು ನಾವೆಲ್ಲ ಕೆಲಸ ಮಾಡ್ತೀವಿ. ನಾವೆಲ್ಲ ಇಂಜಿನಿಯರ್ಸ್ ಅಸೋಸಿಯೇಷನ್ ಕೂಡ್ಕೊಂಡು ಕೆಲಸ ಮಾಡ್ತೀವಿ. ಮುಂದಿನ ರಾತ್ರಿವರೆಗೂ ನಾವು ಮಾಡ್ತೀವಿ. ಅದೊಂದು ಅನ್ಯೋನ್ಯತೆ ಬೆಳಿತೈತಿ. ಇದರಿಂದ ನಮ್ಮ ಅಸೋಸಿಯೇಷನ್ ಸಂಘಟನೆ ಒಂದು ಸ್ಟಾಕ್ ಆಗ್ತೈತಿ ಮತ್ತು ಸಮಾಜಕ್ಕೆ ಒಂದು ನಾವು ಹೆಲ್ಪ್ ಮಾಡಿದಾಗೈತೆ. ಮತ್ತು ನಮ್ಮಲ್ಲಿ ಇರುವ ಇಂಜಿನಿಯರ್ಗಳಿಗೆ ಹೆಂಗ್ ಬಡ್ಡಿ ಇಂಜಿನಿಯರ್ಸ್ ಆಗಲಿ ಇವ್ರದ್ದು ಅಪ್ಡೇಷನ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ವಿ. ಈ ಸಾರಿ ಆಕ್ಚುಲಿ ನಮ್ಗೆ ಕಲಾಭವನ ಇಲ್ಲ, ನಾವು ಏನ್ ಮಾಡ್ಬೇಕು ಮಾಡಾಕತ್ತೀವಿ. ಥ್ಯಾಂಕ್ಸ್ ಟು ಕರ್ನಾಟಕ ಯೂನಿವರ್ಸಿಟಿ ಅವರಿಗೆ ನಾವು ಗ್ರೌಂಡ್ ಅಲ್ಲಿ ನಮಗೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈಗ ನಾವು ಮುಂದೆ ಜಾಗ ಚೇಂಜ್ ಮಾಡಿದ್ವಿ. ಜನಕ್ಕೆ ಕನ್ಫ್ಯೂಸ್ ಆಗಬಾರ್ದಕ್ಕೆ ಒಂದು ಬಿಲ್ಡ್ ಎಕ್ಸ್ಪೋ ಒಂದು ಇದನ್ನ ಪ್ರಚಾರ ಮಾಡಿಕೊಂಡು ವೆಹಿಕಲ್ ಮಾಡಿದ್ದೀವಿ. ಅದನ್ನು ಒಂದು ಬ್ಯಾನರ್ ಹಾಕಿ ಅದ್ರ ಮೇಲೆ ವಾಯ್ಸ್ ಕೊಟ್ಟು ಇದು ಮಾಡಿದೀವಿ. ಅದು ನಾವು ಮಾಡಿ ತಮ್ಗೆಲ್ಲ ಮೊದಲು ನಮಗೆಲ್ಲ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನೀವೆಲ್ಲರೂ ಮೀಡಿಯಾದಾಗ ಅದನ್ನ ಇದು ಕೊಟ್ರಿ, ಪ್ರಚಾರ ಕೊಟ್ರಿ. ಸೊ ಜನಕ್ಕೆ ಅದು ಗೊತ್ತಾದ್ರು, ಇಲ್ಲ ಹೀಗೆ ಕಲಾಭವನ ಬಿಟ್ಟಾಗ ಹೀಗೆ ಮಾಡಕತ್ತಾರ ಅಂತ ಹೇಳಿ. ಸೊ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ಹುಬ್ಬಳ್ಳಿ ಧಾರವಾಡ ನಾಗರಿಕ ಪರಿಸರ ಸಮಿತಿ ಅಧ್ಯಕ್ಷರಾದ ಶಂಕರ್ ಕುಂಬೆ ಮಾತನಾಡಿದ್ದು ಹೀಗೆ. ಬಿಲ್ಡಿಂಗ್ ಕಟ್ಟಲಿಕ್ಕೆ ಏನು ಬೇಕಾದಂಥ ವಸ್ತುಗಳ ಪ್ರದರ್ಶನ ಅಂದರೆ ಎಕ್ಸಿಬಿಷನ್ ಇದೆಯಲ್ಲ, ಭಾಳ ಉತ್ತಮವಾದಂಥ ಎಕ್ಸಿಬಿಷನು ಮತ್ತು ಒಳ್ಳೆಯ ಕ್ವಾಲಿಟಿ, ಒಳ್ಳೊಳ್ಳೆ ಕಂಪ್ನಿಗಳು ಇವತ್ತು ಬಂದಾವೆ. ಅದ್ರ ಜೋಡಿ ಎಷ್ಟೋ ಜನರಿಗೆ ಪ್ಲಾಟ್ ಬೇಕು, ಜಾಗದ ಅವಶ್ಯಕತೆ ಐತಂದ ಕೂಡ ಇಲ್ಲಿ ಬಂದು ಕೇಳಿದರೆ ಇನ್ಫಾರ್ಮೇಷನು ಸಿಗ್ತೈತಿ. ಸುಳ್ಳ ನಾವು ಅಲ್ಲಿ ಇಲ್ಲಿ ಅಂತ ಹುಡುಕ್ತೀವಿ. ಆದರೆ ಇಲ್ಲಿ ಬರೋದ್ರಿಂದ ನಮಗೆ ಎಲ್ಲ ರೀತಿಯ ಅನುಕೂಲ ಇದೆ. ಇವತ್ತು ಬಿಲ್ಡಿಂಗ್ ಕಟ್ಟಲಿಕ್ಕೆ ಬ್ರಿಕ್ಸ್ ಇರ್ಬೋದು, ಆಮ್ಯಾಗ ಡೋರ್ಸ್ ಇರ್ಬೋದು, ನಳದ ಐಟಮ್ಸ್ ಇರ್ಬೋದು, ಟೈಲ್ಸ್ ಇರ್ಬೋದು, ಎಲ್ಲ ಅನೇಕ ಸವಲತ್ತು ಇರ್ತವೆ. ಒಂದು ಬಿಲ್ಡಿಂಗ್ ಕಡೆ ಸಿಮೆಂಟು ಮತ್ತು ಅದಕ್ಕೆ ಬೇಕಾದಂಥ ವಾಟರ್ ಪ್ರೂಫು ಇವೆಲ್ಲವೂ ಇಲ್ಲಿ ಸಿಗ್ತಾವೆ. ಇಂಥ ಒಂದು ಅನುಕೂಲತೆಯನ್ನು ನಮ್ಮ ಜನ, ಧಾರವಾಡದ ಮತ್ತು ಹುಬ್ಬಳ್ಳಿ ಧಾರವಾಡದ ಜನ ಇದನ್ನು ಉಪಯೋಗ ಮಾಡ್ಕೋಬೇಕು. ಇದು ಭಾಳ ಉತ್ತಮವಾದಂಥ ಒಂದು ಪ್ರದರ್ಶನ. ಇಂಥ ಪ್ರದರ್ಶನಗಳು ಮೇಲಿಂದ ಮೇಲೆ ಆಗಬೇಕು. ಅಂದರೆ ಜನರಿಗೆ ಇದು ಆಗೋದ್ರಿಂದ ಎಷ್ಟೋ ಅನುಕೂಲ. ಈಗ ನಾವೇನು ಮಾಡ್ತೀವಿ, ಮಾರ್ಕೆಟ್ ಬೇಕಂದ್ರೆ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಮಾರ್ಕೆಟ್ ಹುಡ್ಕೊತೀವಿ. ಅದ್ರ ಬದಲು ಈ ಒಂದು ಸ್ಥಳಕ್ಕೆ ಬಂದುಬಿಟ್ರೆ ನಮಗೆಲ್ಲ ಬೇಕಾದಂಥ ವಸ್ತುಗಳು ಇಲ್ಲಿ ಸಿಗುತ್ತಾವೆ. ಅದಕ್ಕೆ ಜನರು ಇದನ್ನು ಸರಿಯಾಗಿ ಉಪಯೋಗ ತೊಗೊಂಡ್ರೆ ಭಾಳ ಒಳ್ಳೆಯದು.
ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಇದ್ರ ಉಪಯೋಗ ಪಡಿಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಶಂಕರ್ ಕುಂಬಿ, ಅಧ್ಯಕ್ಷರು, ಹುಬ್ಬಳ್ಳಿ ನಾಗರಿಕ ಪರಿಸರ ಸಮಿತಿ. 3 ದಿನಗಳ ಈ ಎಕ್ಸ್ಪೋಗೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಶಾಸಕ ಮಹೇಶ್ ತೆಂಗಿನಕಾಯಿ ಚಾಲನೆ ನೀಡಿ, ಇದು ಮನೆ ನಿರ್ಮಿಸುವವರ, ವಸ್ತುಗಳ ಉತ್ಪಾದಕರ ಹಾಗೂ ಎಂಜಿನಿಯರ್ಗಳ ಸಂಪರ್ಕ ಕೊಂಡಿಯಾಗಿ ಕಾರ್ಯ ಮಾಡಿದೆ ಎಂದರೆ ಎಕ್ಸ್ಪೋದ ಕೈಪಿಡಿ ಬಿಡುಗಡೆ ಮಾಡಿ ಅಸೋಸಿಯೇಷನ್ ಕಾರ್ಯ ಶ್ಲಾಘಿಸಿದರು. ಅದೇ ರೀತಿ ಅಂಜುಮನ್ ಇಸ್ಲಾಂ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್, ಕರ್ನಾಟಕ ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಎಸ್ ಸಾಲುಂಕೆ, ಕವಿವಿ ಸಿಂಡಿಕೇಟ್ ಸದಸ್ಯ ಶ್ಯಾಮ್ ಮಲ್ಲನಗೌಡರ್, ಮಹದೇವ ಸತ್ತಿಗಿರಿ, ಶ್ರೀಮತಿ ಸವಿತಾ ಅಮರಶೆಟ್ಟಿ, ಹುಬ್ಬಳ್ಳಿಯ ಅಶೋಕ್ ಕುಮಾರ್ ಬೆಸ್ತ್, ಉಳುವಪ್ಪ ಸುಣಗಾರ್, ಪ್ರಶಾಂತ್ ಲೋಕಾಪುರ್, ನದಾಬ್, ಸುರೇಶ್ ಕಿರೇಸೂರ್, ಕಾಟೇವಾಡಿ ಇನ್ನೂ ಸಹ ಭಾಗವಹಿಸಿದ್ದರು. ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಎಕ್ಸ್ಪೋದಲ್ಲಿ ಭಾಗವಹಿಸಿ ಇಂಜಿನಿಯರ್ ಸನ್ಮಾನ ಸ್ವೀಕರಿಸಿದರು. ಕೊನೆ ದಿನ ಶಾಸಕ ಅರವಿಂದ್ ಬೆಲ್ಲದ್ ಎಕ್ಸ್ಪೋ ಮೇಳಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜೊತೆಗೆ ಎಕ್ಸ್ಪೋದ ಆಕರ್ಷಣೆಯ ಭಾಗವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ವೀಕ್ಷಿಸಿದರು. ಬಿಲ್ಡ್ ಎಕ್ಸ್ಪೋ ವೀಕ್ಷಿಸಿದ ಸಾರ್ವಜನಿಕರಿಗೆ ಪ್ರತಿನಿತ್ಯವೂ ಸಂಜೆ 6ರಿಂದ 8:30ವರೆಗೆ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳನ್ನು ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ ಧಾರವಾಡ ಇವರ ನೇತೃತ್ವದಲ್ಲಿ ಕಲಾಶಕ್ತಿ ಫೌಂಡೇಶನ್, ಸಾಂಸ್ಕೃತಿಕ ಲೋಕ ಅಕಾಡೆಮಿ ಹಾಗೂ ಕಲಾಸ್ಪಂದನ, ಹಾವೇರಿ ಕಲಾ ಗಂಗೋತ್ರಿ ಸೇವಾ ಸಂಸ್ಥೆಯ ತಂಡಗಳು ನೃತ್ಯ ಪ್ರದರ್ಶನಗಳನ್ನು, ಸ್ವಾತಿ ಅಭಿಷೇಕ್ ಪಾಟೀಲ್ ಇವರ ತಂಡದಿಂದ ಜಾನಪದ ನೃತ್ಯ ವೈಭವ ಕಾರ್ಯಕ್ರಮಗಳನ್ನು, ಕೊನೆಯ ದಿನ ದೊಡ್ಡಮನಿ ತೋಟದ ಕಲಾವಿದರಿಂದ ಸುನಿಲ್ ಬಾಗೇವಾಡಿ ನೇತೃತ್ವದಲ್ಲಿ ಹಾಡುಗಳ ಮನರಂಜನಾ ಕಾರ್ಯಕ್ರಮಗಳು ಜನರನ್ನ ಮನಸೂರೆಗೊಳಿಸಿದವು.